ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀದೇವಿ ಸಿಂಪಲ್ ಲೈಫ್. ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ. ನಾವು ಕೂಡ ಎಲ್ಲರೂ ಆರಾಮದೀವಿ. ಬರ್ರಿ, ಇವತ್ತು ನಾನು ಮಂಗಳವಾರದ ವ್ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಮಂಗಳವಾರ ನೋಡ್ಬೋದು, ನಮ್ಮವ್ವ ಜೋಳನ ಹಸ್ ಮಾಡಕತ್ತಾಳ ನೋಡ್ರಿ. ನಮ್ಮ ಮನೆಯವ್ರು ತೊಗೊಂಬಂದಿದ್ರು ಒಂದು 4 kg ಜೋಳದ ಹಿಟ್ಟು ಖಾಲಿಯಾಗಿತ್ತು. ಹಾಗಾಗಿ ನಾನು ಹಸ್ ಮಾಡ್ತೀನಿ ಕೊಡವ ಅಂತಂದ್ಲು. ಹಸ್ ಮಾಡೋದು ಇತ್ತಂದ್ರೆ ಮಾಡ್ತಾಳೆ ನಮ್ಮವ್ವ. ಬಂದ್ಲಂದ್ರೆ ಮೊನ್ನೆ ಅಕ್ಕಿ ಹಸ್ ಮಾಡಿದ್ಲು ನಿನ್ನೆ ಸೋಮವಾರ ದಿವಸ. ಇವತ್ತು ಜೋಳನ ಹಸ್ ಮಾಡಕತ್ತಾಳ್ರಿ. ಸೋಮವಾರ ಸಾಯಂಕಾಲ ತೊಗೊಂಬಂದಿದ್ರು. ಮಂಗಳವಾರ ಅಕ್ಕಿ ಕ್ಲೀನ್ ಮಾಡಕತ್ತಿದ್ಲು ಫ್ರೆಂಡ್ಸ್. ಹಾಗೆ ಇವತ್ತಿನ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡ್ರಿ. ಲೈಕ್ ಕೊಡ್ರಿ ಫ್ರೆಂಡ್ಸ್. ಲೈಕ್ ಕೊಟ್ರೆ ನನ್ನ ವಿಡಿಯೋ ಮುಂದೆ ಸಜೆಷನ್ಗೆ ಹೋಗುತ್ತಾ, ಬೇರೆ ಹೊಸ ವ್ಯೂವರ್ಸ್ಗೆ ತಲುಪ್ತಾವೆ ವಿಡಿಯೋ ಲೈಕ್ ಮಾಡಿದರೆ ಅಷ್ಟೇ. ಲೈಕ್ ಮಾಡೋದ್ರಿಂದ ದುಡ್ಡು ಬರೋದಿಲ್ಲ, ನಿಮ್ಮ ದುಡ್ಡನ್ನು ಕೂಡ ಕಟ್ಟಾಗೋದಿಲ್ಲ. ಆಮೇಲೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹೊಸದಾಗಿ ನೋಡೋರು ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ಇವಾಗ ನೋಡ್ಬೋದು, ಇದು ನಮಿತಾ ಜೋಳದಾಗ ಆಟ ಆಡ್ಕೊತ ಕುಂತಿದ್ಲು. ನಾನು ಸ್ವಲ್ಪ ಹಿಟ್ಟು ಉಳಿದಿತ್ತು ಹಳೇದು, ಅದನ್ನು ಅಲ್ಲೇ ಬಕೆಟ್ಗೆ ಹಾಕಿ ಬಾ ಹೋಗು ಅಂತ ಕೊಟ್ಟು ಕಳ್ಸಾಕತ್ತಿದ್ದೆ ಫ್ರೆಂಡ್ಸ್. ನೋಡ್ರಿ, ಈಗ ನಾನು ದೋಸೆಗೆ ನೆನೆ ಹಾಕಕತ್ತಿದ್ದೆ. ಮೊನ್ನೆ ಹೋದ್ಸಲ ನಾನು ದೋಸೆ ಮಾಡಿದಾಗ ಕೇಳಿದ್ರು ಎಷ್ಟು ಅಳತೆ ಮ್ಯಾಗ ಹಾಕ್ತೀರಿ ಅಂತಂದು. ಇಲ್ಲಿ ನೋಡ್ಬೋದು, ಅಕ್ಕಿನ ಆಲ್ರೆಡಿ ಹಾಕಿಬಿಟ್ಟೆ. ಆಮೇಲೆ ನೆನಪಾಯ್ತು ನನಗೆ, ಈ ಬಟ್ಲು ಐತೆ ನೋಡ್ರಿ, ಈ ಬಟ್ಲಲ್ಲಿ 8 ಬಟ್ಲನ್ನ ನಾನು ಅಕ್ಕಿನ ಹಾಕ್ಕೊಂಡೀನಿ. 1 ಟೇಬಲ್ ಸ್ಪೂನಷ್ಟು ಇದು ಮೆಂತ್ಯ ಕಾಳನ್ನು ಹಾಕ್ಕೊಂಡೀನಿ ಫ್ರೆಂಡ್ಸ್. 8 ಕಪ್ಪಷ್ಟು ಇದರಲ್ಲಿ 8 ಕಪ್ಪು ಅಕ್ಕಿ ಹಾಕ್ಕೊಂಡಿನಲ್ಲ, ಅಂದರೆ 3 ಕಪ್ಪಿಗೆ 1 ಕಪ್ಪು ಉದ್ದಿನಬೇಳೆ 6 ಅಳತೆಯಲ್ಲಿ ಹಾಕ್ಕೊಳಕತ್ತೀನಿ. ನೋಡ್ಬೋದು, 3 ಕಪ್ ಅಂದರೆ 6 ಕಪ್ಪಿಗೆ 2 ಕಪ್ಪು ಉದ್ದಿನಬೇಳೆ, ಮತ್ತು ಇನ್ನು 2 ಕಪ್ಪಿಗೆ ಒಂದು ಅರ್ಧ ಬಟ್ಲದಷ್ಟು ಉದ್ದಿನಬೇಳೆ ಹಾಕ್ಕೊತೀನಿ. ಟೋಟಲ್ 2.5 ಬಟ್ಲದಷ್ಟು ಉದ್ದಿನಬೇಳೆ ಹಾಕ್ಕೊತೀನಿ ನೋಡ್ರಿ. 8 ಬಟ್ಲ ಹಾಕ್ಕೊಂಡಿನಲ್ಲ, ಹಾಗಾಗಿ 3 ಕಪ್ ಅಕ್ಕಿ ಹಾಕ್ಕೊಂಡ್ರೆ 1 ಕಪ್ಪು ಉದ್ದಿನಬೇಳೆ. 8 ಕಪ್ಪಿಗೆ 2.5 ಕಪ್ಪಷ್ಟು ಉದ್ದಿನಬೇಳೆ ಹಾಕ್ಕೊಂಡೀನಿ. ಆಮೇಲೆ ಇಲ್ಲಿ ನೋಡ್ಬೋದು, ಈಗ ನೋಡ್ರಿ, ಅರ್ಧ ಕಪ್ಪಷ್ಟು ಅವಲಕ್ಕಿನ ಹಾಕ್ಕೊಂಡೀನಿ. ದಪ್ಪ ಅವಲಕ್ಕಿ ಹಾಕ್ಕೊಂಡೀನಿ. ದಪ್ಪ ಅವಲಕ್ಕಿನಾದರೂ ಹಾಕ್ಕೋಬೋದು, ಇಲ್ಲಾಂದ್ರೆ ಪೇಪರ್ ಅವಲಕ್ಕಿನೂ ಕೂಡ ಹಾಕ್ಕೋಬೋದು. ನಾನು ದಪ್ಪ ಅವಲಕ್ಕಿನ ಅರ್ಧ ಕಪ್ಪಷ್ಟು ಹಾಕ್ಕೊಂಡೀನಿ. ಜಾಸ್ತಿ ಹಾಕ್ಕೋಬಾರ್ದು, ಜಾಸ್ತಿ ಹಾಕ್ಕೊಂಡ್ರೆ ಕಪ್ಪಾಗಿಬಿಡ್ತಾವೆ, ಹೊತ್ತತಾವೆ ಜಾಸ್ತಿ. ಹಾಗಾಗಿ ಈಗ ಅರ್ಧ ಕಪ್ಪಷ್ಟು ಅವಲಕ್ಕಿ ಹಾಕಿದ ಮೇಲೆ ಇಲ್ಲಿ ನೋಡ್ರಿ, 2 ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆನ ಹಾಕ್ಕೊಂಡೀನಿ. ಇದು ಟೇಬಲ್ ಸ್ಪೂನು, ಇದರಲ್ಲಿ 2 ಹಾಕ್ಕೊಂಡೀನಿ ಫ್ರೆಂಡ್ಸ್. 2 ಹಾಕಿದ್ರೂ 1/4 ಕಪ್ ಆಗುತ್ತೆ ನೋಡ್ರಿ. 2 ಹಾಕ್ಕೊಂಡೀನಿ. ಆಮೇಲೆ ಇವಾಗ ನೋಡ್ರಿ, ಈ ಟೇಬಲ್ ಸ್ಪೂನಿಂದ 3 ಟೇಬಲ್ ಸ್ಪೂನಷ್ಟು ಸಾಬುದಾನಿನ ಹಾಕ್ಕೊಂಡೀನಿ ಫ್ರೆಂಡ್ಸ್. ನೋಡಿರಿ, ಹಾಕ್ಕೊಂಡೀನಿ. ಇಷ್ಟೇ, ಅಕ್ಕಿ, ಉದ್ದಿನಬೇಳೆ, ಅವಲಕ್ಕಿ, ಕಡಲೆಬೇಳೆ, ಸಾಬುದಾನಿ ಹಾಕ್ಕೊಂಡೀನಿ ಒಂದು ಪಾತ್ರೆ ಒಳಗೆ. ಇನ್ನೊಂದು ಪಾತ್ರೆ ಒಳಗೆ ಮೆಂತ್ಯ ಮತ್ತು ಅಕ್ಕಿನ ಹಾಕ್ಕೊಂಡೀನಿ. ಈಗ ಇವನ್ನ 2 ಸಪ್ರೇಟಾಗಿ ಹಾಕಿಟ್ಟಿದ್ದೀನಿ, ಯಾಕಂದ್ರೆ ದೋಸೆ, ಇಡ್ಲಿ ಇದು ಅಕ್ಕಿ ಬೇಗ ನುಣ್ಣಗೆ ರುಬ್ಬೋದಿಲ್ಲ. ಹಾಗಾಗಿ ಸಪ್ರೇಟ್ ಹಾಕ್ಕೊಂಡ್ರೆ ನಾವು ನೀಟಾಗಿ ರುಬ್ಕೋಬೋದು. ಇದನ್ನು ನೈಸಾಗಿ ರುಬ್ಕೋಬೇಕಲ್ಲ, ಹಾಗಾಗಿ ಇದು ಟೈಮ್ ಹಿಡಿತೈತಿ. ಇದು ಉದ್ದಿನಬೇಳೆ ಬೇಗ ಸಾಫ್ಟಾಗಿ ರುಬ್ಬೋದು, ಬೇಗ ಆಗುತ್ತೆ ರುಬ್ಬಬೇಕಾದ್ರೆ. ಹಾಗಾಗಿ ಸಪ್ರೇಟ್ ಹಾಕಿದ್ದೀನಿ. ಫಸ್ಟ್ ಇದನ್ನು ರುಬ್ಕೋಬೋದು, ಇಲ್ಲಾಂದ್ರೆ ಇದನ್ನಾದರೂ ರುಬ್ಕೋಬೋದು. ರುಬ್ಬಿದಾದಮೇಲೆ ನಾವು ಮಿಕ್ಸ್ ಮಾಡ್ಕೋಬೋದು ಫ್ರೆಂಡ್ಸ್. ಹಾಗಾಗಿ ಸಪ್ರೇಟಾಗಿ ನೆನೆ ಹಾಕ್ತಾಯಿದ್ದೀನಿ. ಒಟ್ಟಿಗೆ ಹಾಕಿದರೆ ಏನಾಗುತ್ತೆ, ತರಿಯಾಗಿರುತ್ತೆ ಅಕ್ಕಿ. ಹಾಗಾಗಿ ಇದೇ ಒಂದು ಕಾರಣಕ್ಕೆ ಸಪ್ರೇಟಾಗಿ ಹಾಕಿದ್ದೀನಿ. ಈಗ ಇವನ್ನ ಸ್ವಚ್ಛಗೆ ತೊಳೆದು ನೀರು ಹಾಕಿ ಇಡ್ತೀನಿ ನೋಡಿರಿ. ಈಗ ತೊಳೆದು ಇಟ್ಟಿದ್ದೀನಿ, ಚಲೋ ನೀರು ಹಾಕಿನಿ. ಕುಡಿತೀವಲ್ಲ ಆ ನೀರು, ಕುಡಿಯೋ ನೀರನ್ನು ಹಾಕಿಟ್ಟಿನಿ ಫ್ರೆಂಡ್ಸ್. ಸಾಯಂಕಾಲ ರುಬ್ತೀನಿ ನೆನೆದ ಮೇಲೆ. ಅಟ್ಲೀಸ್ಟ್ ಒಂದು 4 ಅವರ್ ನೆನಿಬೇಕಂತಾರೆ. 4 ಅವರ್ಕ್ಕಿಂತ ಜಾಸ್ತಿ ನೆನೆದರೂ ಕೂಡ ಚೆನ್ನಾಗಿ ಸಾಫ್ಟಾಗಿ ಬರ್ತೈತಿ ಹಿಟ್ಟು.
ಇವಾಗ ನೋಡ್ರಿ ಅಕ್ಕಿ ನೆನೆ ಹಾಕಿದ ಮೇಲೆ ನಾನು ತಲೆಗೆ ಎಣ್ಣೆ ಹಚ್ಕೋಬೇಕು, ಹಾಗಾಗಿ ರೆಡಿ ಮಾಡ್ತಾ ಇದ್ದೀನಿ. ನಮ್ಮಿತ್ತಾಗ ನನಗೆ ನವ್ಯಾಗ ಎಲ್ಲರಿಗೂ ಸೇರಿ ಇವಾಗ ಎಣ್ಣೆನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಹಾಗೆ ನಮ್ಮ ಸಬ್ಸ್ಕ್ರೈಬರು ಸುಧಾರಾಣಿ ಅನ್ನೋರು, ಹಲೋ ಅಕ್ಕ, ನಿಮ್ಮ ಎಲ್ಲ ವೀಡಿಯೋಗಳನ್ನು ನೋಡ್ತೀನಿ, ಚೆನ್ನಾಗಿವೆ. ಹಾಗೆ ನೆಕ್ಸ್ಟ್ ವ್ಲಾಗಲ್ಲಿ ಹೇರ್ ಆಯಿಲ್ ಬಗ್ಗೆ ಒಂದು ವೀಡಿಯೋ ಮಾಡಿರಿ ಅಂತ ಕೇಳಿದ್ರು. ಹಾಗಾಗಿ ಇವಾಗ ಶೇರ್ ಮಾಡ್ಕೊತಾ ಇದ್ದೀನಿ ಅವರಿಗೋಸ್ಕರ. ಇವಾಗ ನೋಡ್ರಿ ಫಸ್ಟು ನಾನು ಕೊಬ್ಬರಿ ಎಣ್ಣೆ ಹಾಕ್ಕೊಂಡೆ. ಅಜ್ಮಾಸ್ ಹಾಕ್ಕೊಳಕತ್ತೀನಿ. ಅಳತೆ ಅಂದರೆ ಏನಿಲ್ಲ, ಒಂದು ಸ್ವಲ್ಪ ಕೊಬ್ಬರಿ ಎಣ್ಣೆ ಹರಳೆಣ್ಣೆ ಜಾಸ್ತಿ ಹಾಕ್ಕೋಬೇಕು. ಕೊಬ್ಬರಿ ಎಣ್ಣೆ ಹಾಕಿದ ಮೇಲೆ ಹರಳೆಣ್ಣೆ ಹಾಕಿದೆ. ಹರಳೆಣ್ಣೆ ಹಾಕಿದ ಮೇಲೆ ಇವಾಗ ನಾನು ಬಾದಾಮ್ ಆಲ್ಮಂಡ್ ಆಯಿಲನ್ನು ಹಾಕ್ಕೊಳಕತ್ತೀನಿ. ಆಲ್ಮಂಡ್ ಆಯಿಲ್ ಅಂದರೂ ಒಂದೇ, ಬಾದಾಮ್ ಆಯಿಲ್ ಅಂದರೂ ಒಂದೇ. ಇವಾಗ ನೋಡ್ಬೋದು ಬಾದಾಮ್ ಆಯಿಲನ್ನ ಸ್ವಲ್ಪ ಹಾಕ್ಕೋಬೇಕು, ಒಂದು 2 ಸ್ಪೂನಷ್ಟು ಹಾಕ್ಕೋಬೇಕು. ಇನ್ನು ಮಿಕ್ಕಿದ್ದು ಕೊಬ್ಬರಿ ಎಣ್ಣೆ ಹರಳೆಣ್ಣೆ ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡ್ರು ನಡಿತೈತಿ ಫ್ರೆಂಡ್ಸ್. ಇವಾಗ 3 ಥರದ ಎಣ್ಣೆನ ಹಾಕ್ಕೊಂಡ್ಬಿಟ್ಟು ನಾನು ನೋಡ್ಬೋದು ಒಲೆನ ಆನ್ ಮಾಡ್ತಾ ಇದ್ದೀನಿ. ಸಣ್ಣ ಒಲೆ ಮೇಲೆ ಇಟ್ಕೊತಾ ಇದ್ದೀನಿ ಫ್ರೆಂಡ್ಸ್. ಅದನ್ನು ಇಟ್ಟು ಚೆನ್ನಾಗಿ ಕುದಿಸ್ಬೇಕು. ಎಷ್ಟು ಚೆನ್ನಾಗಿ ಕುದೀತೈತೆ ನೋಡ್ರಿ ಅಷ್ಟು ಚೆನ್ನಾಗಿರ್ತೈತಿ. ಇವಾಗ ಸ್ಪೂನ್ ತೊಗೊಂಡು ನಾನು ಮಿಕ್ಸ್ ಮಾಡ್ಕೊತೀನಿ, ಯಾಕಂದ್ರೆ 3 ಆಯಿಲ್ ನೀಟಾಗಿ ಮಿಕ್ಸ್ ಆಗಬೇಕು. ಹಾಗಾಗಿ ತುಂಬ ಒಳ್ಳೆಯದು. ಇದನ್ನು ನಾನು ಫಾಲೋ ಮಾಡ್ತಾ ಬಂದು ಆಲ್ರೆಡಿ ಒಂದು 4-5 ವರ್ಷನ ಆಯಿತು ಈ ಎಣ್ಣೆನ ಹಚ್ಕೊತಾ ಇದ್ದೀನಿ ತಲೆಗೆ. ಮತ್ತು ನಮಿತಾಗೂ ಕೂಡ ಹಚ್ತೀನಿ, ನವ್ಯಾಗೂ ಕೂಡ ಇದನ್ನೇ ಹಚ್ತೀನಿ ಫ್ರೆಂಡ್ಸ್. ಒಂದು ಕೂದಲು ಶೈನಿಂಗ್ ಆಗುತ್ತೆ, ಇನ್ನೊಂದು ಡ್ಯಾಂಡ್ರಫ್ ಹೋಗುತ್ತೆ, ಆಮೇಲೆ ಹೇರ್ ಫಾಲ್ ಕಂಟ್ರೋಲ್ ಆಗುತ್ತೆ. ಈ 3 ಸಮಸ್ಯೆಗಳನ್ನು ಈ 3 ಆಯಿಲು ಕೂಡ ಬಗೆಹರಿಸುತ್ತೆ. ಇವಾಗ ನೋಡ್ಬೋದು ತೋರಿಸ್ತಾ ಇದ್ದೀನಿ, ಕುದಿ ಬಂದೈತಿ. ಸಣ್ಣ ಉರಿಯಲ್ಲೇ ಕುದಿಸ್ಬೇಕಾಗುತ್ತೆ. ಒಂದು ಕುದಿ ಬಂದರೆ ಸಾಕು, ಬಬಲ್ಸ್ ಬರುತ್ತೆ ನೋಡ್ರಿ, ಈ ಥರ ಬಂದರೆ ಸಾಕು, ಚೆನ್ನಾಗಿರುತ್ತೆ. ಹಾಗಾಗಿ ಈಗ ಅದನ್ನು ನಾನು ಒಲೆನ ಆಫ್ ಮಾಡಿ ಅದನ್ನು ಆರಕ್ಕೆ ಬಿಡ್ತೀನಿ ಫ್ರೆಂಡ್ಸ್. ನೋಡ್ರಿ ಈಗ ಮಧ್ಯಾಹ್ನ ಊಟಕ್ಕೆ ಅನ್ನಕ್ಕೆ ಇಡಾಕತ್ತೀನಿ. ಬೆಳಿಗ್ಗೆ ಬಿಸಿಬೇಳೆ ಬಾತ್ ಮಾಡಿದ್ದೆ ನೋಡ್ರಿ, ಇನ್ನೂ ಇಷ್ಟು ಉಳಿದೈತಿ. ಅನ್ನಕ್ಕೆ ಉಪ್ಪು ಹಾಕ್ತೀನಿ. ಈಗ ಮಧ್ಯಾಹ್ನ ಟೈಮು ಅಲ್ಲಿ 2:30 ಆಯ್ತು. ಈಗ ವಿಡಿಯೋ ಎಡಿಟ್ ಮಾಡಿ ಹಾಕಿದೆ. ನಾಷ್ಟ ಮಾಡಿಕೊಂಡು ಪಾತ್ರೆ ನಮ್ಮವನ್ನ ತೊಳೆದಿಟ್ಲು. ಇವತ್ತು ತೊಳಿತೀನಿ ಅಂದ್ಲು, ಬೇಡ ಬಿಡು ಅಂದೆ. ನಮ್ಮ ನಮಿತ ತೊಳಿತೀನಿ ಅಂದ್ಲು, ಆಕಿನೂ ಬಿಡಿಸಿ ತಾನ ತೊಳೆದು. ಇದು ರಾತ್ರಿ ಮಾಡಿದ್ದೆ ಸಾಂಬಾರು, ತೋರಿಸ್ತೀನಿ ರೀ. ಪಾಲಕ್ ಸೊಪ್ಪಿನ ಸಾಂಬಾರು ಚೆನ್ನಾಗಾಗುತ್ತೆ. ಹಂಗಾಗಿ ಈಗ ಅದ ಸಾರಿನಾಗ ಅನ್ನಕ್ಕೆ ಇಡಾಕತ್ತೀನಿ. ಮಧ್ಯಾಹ್ನ ಅಡುಗೆ ಮಾಡೋದೇನಿಲ್ಲ, ಬರೀ ಅನ್ನ ಮಾಡೋದಷ್ಟೇ. ಇದು ಆವಾಗಲೇ ತೋರಿಸಿದ್ನಲ್ಲ, ಅಕ್ಕಿ, ಉದ್ದಿನಬೇಳೆ, ನೀರು ಜಾಸ್ತಿನ ಹಾಕಿಡ್ಬೇಕು, ಇಲ್ಲಾಂದ್ರೆ ಉದ್ದಿನಬೇಳೆ ನೀರು ಜಾಸ್ತಿ ಕುಡಿತೈತಿ. ಹಾಗಾಗಿ ನೆನೆದಾವ ಆಲ್ರೆಡಿ. ಈಗ ಉಪ್ಪು ಹಾಕಿದೆ. ಇದಕ್ಕೆ ಒಂದು 5 ನಿಮಿಷ ನೆನೆಯಲಿ. ಅಕ್ಕಿ ನೆನೆದು ಅನ್ನ ಮಾಡಿದರೆ ಸಾಫ್ಟ್ ಆಗುತ್ತೆ, ಚೆನ್ನಾಗಿರುತ್ತೆ, ಹೆಲ್ತ್ಗೂ ಕೂಡ ಒಳ್ಳೇದಂತ. ಮೊನ್ನೆ ಯೂಟ್ಯೂಬಲ್ಲೇ ಒಬ್ಬರು ಫುಡ್ ಸ್ಪೆಷಲಿಸ್ಟ್ ಇರ್ತಾರೆ ನೋಡ್ರಿ, ಆಹಾರ ತಜ್ಞೆ ಅಂತಂದು, ಅವ್ರು ಹೇಳಕತ್ತಿದ್ರು, ಒಂದು 10 ನಿಮಿಷ ಅಕ್ಕಿನ ನೆನೆಸ್ಬಿಟ್ಟು ಅನ್ನ ಮಾಡಿದ್ರೆ ಚೆನ್ನಾಗಿರ್ತೈತಿ, ಜೀರ್ಣ ಆಗುತ್ತೆ ಬೇಗ ಅಂತ ಹೇಳಿದರು. ಆಮೇಲೆ ಇನ್ನೊಂದು ಏನಪ್ಪ ಅಂದರೆ, ನಾವು ಹಂಗೆ ಡೈರೆಕ್ಟ್ ತೊಳೆದು ಕುಕ್ಕರ್ನಾಗ ಅನ್ನ ಮಾಡ್ತೀವಿ ನೋಡ್ರಿ, ಅದು ಒಳಗಡೆ ಬೆಂದಿರೋದಿಲ್ಲ, ಅಕ್ಕಿ ಹಂಗೆ ಇರುತ್ತಾ ಅಂತ ಹೇಳಿದರು. ಆಮೇಲೆ ಕುಕ್ಕರ್ನಾಗ ಅನ್ನ ಮಾಡ್ಕೊಂಡು ತಿನ್ನೋದು ಅಷ್ಟು ಒಳ್ಳೆಯದಲ್ಲ, ಅಡುಗೆ ಮಾಡೋದು ಕುಕ್ಕರಲ್ಲಿ ಅಂತ ಹೇಳ್ತಾಯಿದ್ರು. ಇದನ್ನು ಬಿಟ್ಟು ನಮ್ಗೆ ಇರೋಕ್ಕಾಗಲ್ಲ, ಕುಕ್ಕರಲ್ಲೇ ಅಡುಗೆ ಮಾಡ್ತಾಯಿದ್ದೀವಿ ಈಗ ಎಲ್ಲರೂ. ಇದಕ್ಕೊಂದು ಪರಿಹಾರ ಏನಪ್ಪ ಅಂತಂದರೆ, ಅಕ್ಕಿನ ಒಂದು 10 ನಿಮಿಷ ನೆನೆಸ್ಬಿಟ್ಟು ಅನ್ನ ಮಾಡೋದ್ರಿಂದ, ಬೇಳೆ ಅದನ್ನೆಲ್ಲ ನೆನೆಸ್ಬಿಟ್ಟು ಮಾಡೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದು, ಬೇಗನೂ ಕೂಡ ಆಗುತ್ತೆ ಅಂತ ಹೇಳಿದರು. ಇದು ನಾನು ತುಂಬ ದಿವಸದಿಂದ ಫಾಲೋ ಮಾಡ್ತಾಯಿದ್ದೀನಿ. ಬಟ್ ಅಕ್ಕಿ ನೆನೆಸಿ ಮಾಡೋದ್ರಿಂದ ಒಂದು ಒಳ್ಳೆಯ ಪರಿಹಾರ ಐತಿ ಅನ್ನೋದನ್ನು ಅವತ್ತು ನಾನು ಯೂಟ್ಯೂಬಲ್ಲಿ ತಿಳ್ಕೊಂಡೆ ಫ್ರೆಂಡ್ಸ್. ಇಲ್ಲಿ ಬರ್ರಿ ಮಕ್ಕಳು ಏನು ಮಾಡ್ತಾಯಿದ್ದಾರೆ ಅಂದ್ರೆ ತೋರಿಸ್ತೀನಿ. ನಾವೇ ಮಕ್ಕೊಂಡು ಎದ್ಲು, ಒಂದು ಅರ್ಧ ತಾಸನ ಮಕ್ಕೊಂಡಿಲ್ಲ. ಈಕಿ ಏನೇನೋ ಮಾಡ್ತೀನಂತಂದು ಹರಿವಿದ್ಲು. ಈಗ ಎಲ್ಲದು ಗ್ರೀಟಿಂಗ್ಸ್ ಮಾಡ್ಯಾಳಲ್ಲಿ, ಪೇಂಟ್ ಮಾಡ್ತೀನಿ ಅಂದ್ಬಿಟ್ಟು ಪೇಂಟ್ ಮಾಡಿಲ್ಲ, ಹೌದಿಲ್ಲ? ತಲೆ ನೋಡ್ರಿ, ತಲೆ ಬಾಚಿಲ್ಲ ಇನ್ನೂ, ಎಣ್ಣೆ ಹಾಕಬೇಕು. ಈಗ ಎಣ್ಣೆ ಹಾಕಿದಂದ್ರೆ ಸಾಯಂಕಾಲ ತಲೆ ಸ್ನಾನ ಮಾಡಿಸ್ಬೇಕು. ಹಂಗಾಗಿ ಇಲ್ಲಿ ನೋಡ್ರಿ ನಮ್ಮವ್ವ ಮಲ್ಕೊಂಡಾಳ. ಜೋಳ ಹಸ್ ಮಾಡಿ ಪಾತ್ರೆ ತೊಳೆದಿಟ್ಟು ಇಷ್ಟೊತ್ತನ ಹೊರಗೆ ಕುಂತಿದ್ರು ಗಾಳಿಗೆ, ಈಗ ಮಕ್ಕೊಂಡಾಳ. ಏನು ಮಾಡಕತ್ತಿ? ವಾ ತಲೆ ನೋಡ್ರಿ ಇದು ಹೆಂಗಾಗೈತಿ, ತಲೆ ಬಾಚಲಾರ್ದಕ್ಕೆ ಈಗ ಎಣ್ಣೆ ಹಾಕ್ಬೇಕಲ್ಲ, ಹಂಗಾಗಿ
ಬಾಚಿದ್ದಿಲ್ಲ. ಬಾಚ್ ಬಾ ಎಣ್ಣೆ ಹಾಕ್ಪ ಅಂದ್ಲು. ನಂದು ಒಂಚೂರು ಎಡಿಟಿಂಗ್ ಕೆಲಸ ಇತ್ತು, ಎಡಿಟು ಅಪ್ಲೋಡ್ ಮಾಡೋದು. ಹಾಗಾಗಿ ಏನಮ್ಮ ಬಿಡು, ಹಂಗೆ ಹಾಕ್ಬಿಡ, ಖಾಲಿ ಚುಸ್ತಾವವು. ನೀನ ಬೆಳಿತೀಯ? ಬೇಡ, ಹಂಗೆಲ್ಲ ಹಾಕ್ಬಿಡ. ಏನವ್ಯಾ ಅವ್ವ ಅವ್ವ ಅಂತೀವಿ. ಅಜ್ಜಿಗೆ ಎಬ್ಬಿಸ್ತೀಯಾ? ಅಜ್ಜಿನ ಎಬ್ಬಿಸ್ತೀಯೇನು? ಎಬ್ಬಿಸು, ಮಮ್ಮುತ್ತಿನ ಹೇಳೋಣ. ಹಾಂ, ಹಾಸಿಗೆ ನಿನ್ನೆ ಬೆಡ್ಶೀಟ್ ಚೇಂಜ್ ಮಾಡಿದ್ದೆ. ಆವಾಗ ಇದು ವಾಷಿಂಗ್ ಮಿಷಿನ್ಗೆ ಹಾಕಿದ್ದೆ. ಬಟ್ಟೆನೂ ಹಾಕಬೇಕು. ಇವತ್ತು ಸಂಜೆ ಮುಂದೆ ಹಾಕ್ತೀನಿ, ಇಲ್ಲಾಂದ್ರೆ ನಾಳೆಗೆ ಹಾಕ್ತೀನಿ. 2 ದಿವಸದ್ದು ಅದಾವೆ ಬಟ್ಟೆ. ಟವಲ್ ನೋಡ್ರಿ ನಮ್ಮ ನಮಿತ ಹೆಂಗೆ ಹಾಕ್ಯಾಳ. ನೀಟಾಗಿ ಇಲ್ಲಿ ಹಾಕವಂತೀನಿ, ಹಾಕೋದಿಲ್ಲಕ್ಕೆ. ಇಲ್ಲಿ ಹಾಕ್ಬಿಟ್ರೆ ಚೆನ್ನಾಗಿರ್ತಾವೆ. ಬಿಸಿಲು ನೋಡ್ರಿ ಹೆಂಗೆ ಬಂದೈತಿ ಕಿಟಕಿ ಒಳಗೆ. ಹೇಳಮ್ಮ. ಫುಲ್ ಬಿಸಿಲು ಬರುತ್ತೆ. ಮಧ್ಯಾಹ್ನ 3 ಗಂಟೆ 2 ಗಂಟೆ ಮೇಲೆ ಮಕ್ಕೊನೋ ಹಂಗಿಲ್ಲ. ಅಷ್ಟು ಬಿಸಿಲು ಕಾದ್ಬಿಟ್ಟಿರ್ತೈತಿ ಬೆಡ್. ರಾತ್ರಿ ಸ್ವಲ್ಪ ಕಿಟಕಿ ತೆಗ್ದಿರ್ತೀವಿ, ತಣ್ಣನ ಗಾಳಿಗೆ ತಣ್ಣಗಾಗುತ್ತೆ. ಇಲ್ಲೊಂದು ಫ್ಯಾನ್ ಹಾಕ್ಕೊಂಡು ಮಕ್ಕೋಬೇಕು. ನಮ್ಮ ನವ್ಯಾಗಂತೂ ಬೇಕು. ಏನವ ಮತ್ತೇನ ಮಾಮ ಅನ್ನಕತ್ತಿದ್ದೆ ನೋಡ್ರಿ. ಹಿಂಗೆ ಮಾಡ್ತಾ ನಾವೇನು ಪ್ಯಾಂಟಿಲ್ಲೇ ಹಾಕಿದ್ದೆ. ಏನು ಬಿಡು, ಹೋಗು. ಹಿಂದೆ ಬರ್ತಾಳೆ. ಏನಂದ್ರೆ ಒಂದು ಆ್ಯಪಲ್ ಇತ್ತು ತಿಂದು. ಶಾಂಪು ಖಾಲಿಯಾಗೈತಿ. ಡಿ-ಮಾರ್ಟಿಗೆ ಹೋಗ್ಬೇಕು ಈ ಸಲ. ಎಲ್ಲ ತೊಗೊಂಬರ್ಬೇಕು. ಶಾಂಪು ತೊಗೊಂಬಂದಿಟ್ರೆ ನಮ್ಮ ಮನೆಯವ್ರು. ಚಹಾ ಪುಡಿ, ಶಾಂಪು ಎಲ್ಲ ಇಲ್ಲೇ ತೊಗೊಂಬಂದ್ರಿ ಇವತ್ತು ಅಂಗಡಿಯಾಗ. ನೋಡ್ರಿ ಇಲ್ಲಿ ಅನ್ನಕ್ಕಿಡ್ತೀನಿ. ಈಗ ಅನ್ನಕ್ಕಿಟ್ಟು ಊಟ ಮಾಡ್ತೀವಿ ನೋಡ್ರಿ. ಈಗ ನಾನು ನಮಿತಾಗ ತೆಲಿಗೆ ಎಣ್ಣೆ ಹಾಕಬೇಕು ಅಂತ ಕರ್ಕೊಂಬಂದು ಕೂತ್ಕೊಂಡೀನಿ. ನಾನು ಅನ್ನಕ್ಕಿಟ್ಟಾಗ 2 ಗಂಟೆ ಆಗಿತ್ತು. ಆವಾಗ ಹಚ್ಚಿಬಿಟ್ಟಿದ್ರೆ ಆಗಿ ಹೋಗಿತ್ತು. ಮತ್ತು ಇನ್ನೇನು ಅನ್ನನ ಆಯಿತು. ಬೆಳಿಗ್ಗೆ ನಾಷ್ಟ ಸರಿಯಾಗಿ ಮಾಡಿದ್ದಿಲ್ಲ ನಾವೇ ಅಂತ ಹೇಳ್ಬಿಟ್ಟು ಊಟ ಮಾಡಿಸ್ಕೊಂತ ಕುಂತೆ. ಹಾಗೆ ಅಕ್ಕಿಗೆ ಊಟ ಮಾಡಿಸಿ ನಾನು ಊಟ ಮಾಡಿ ನಮಿತಾಗ ಎಣ್ಣೆ ಹಾಕ್ಬೇಕಂತ ಕೂತ್ಕೊಳ್ಳೋದ್ರೊಳಗೆ ಆಲ್ರೆಡಿ 3 ಗಂಟೆನೇ ಆಗಿ ಹೋಯ್ತು. ಮತ್ತು ಟೈಮ್ ಆಗಿತ್ತು ಅಂತ ಹೇಳಿಬಿಟ್ಟು ತಲೆನ ಬಾಸ್ತಾ ಇದ್ದೀನಿ. ಈಗ ಬೇಗ ಹಾಕ್ತೀನಿ ಅಂತಂದು. ಮತ್ತು ಸಾಯಂಕಾಲ ತಲೆ ಸ್ನಾನ ಮಾಡ್ಬೇಕಲ್ಲ, ಹಾಗಾಗಿ ಬೆಳಿಗ್ಗೆ ನಾವು ಹಚ್ಕೊಂಡ್ರೆ ಸಾಯಂಕಾಲ ಮಾಡಿಬಿಟ್ರೆ ಸರಿ ಹೋಗ್ತೈತಿ. ಈಗ ನೋಡ್ಬೋದು ವಿಡಿಯೋನ ಸ್ವಲ್ಪ ಫಾಸ್ಟಲ್ಲಿ ಇಟ್ಟಿದ್ದೀನಿ. ತುಂಬ ಲೆಂತಿ ಆಗಿಬಿಟ್ಟಿತ್ತು ವಿಡಿಯೋ. ಹಾಗಾಗಿ ಲಿಂಬೆಯನ್ನು ಅರ್ಧ ಹೋಳು ಲಿಂಬೆಯನ್ನು ಹಿಂಡಾಕತ್ತೀನಿ. ಯಾಕಂದ್ರೆ ನಮ್ಮ ನಮಿತನಂತ ಎಲ್ಲರಿಗೆ ಆಗತ್ತೆ ಬಿಡ್ರಿ ಹೊಟ್ಟು. ಈಗ ನಮಿತಾಗ ಕೂಡ ತಲೆಯಾಗ ಹೊಟ್ಟು ಭಾಳ ಆಗಿತ್ತು. ಕೊಬ್ಬರಿ ಎಣ್ಣೆ ಅದನ್ನು ಕಾಸಿಟ್ಟಿರ್ತೀವಿ ನೋಡ್ರಿ. ಕೊಬ್ಬರಿ ಎಣ್ಣೆ, ಹರಳೆಣ್ಣೆ, ಬಾದಾಮಿ ಎಣ್ಣೆ ಅದು ಆರಿದ ಮೇಲೆನ ಹಾಕ್ಕೋಬೇಕು. ಒಂದು ಅರ್ಧ ಹೋಳು ಲಿಂಬೆ ಹಣ್ಣು ಹಂಗೆ ಡೈರೆಕ್ಟು ಹಾಕೋದ್ರಿಂದ ಅದರಲ್ಲಿ ಸಿಟ್ರಿಕ್ ಆಸಿಡ್ ಇರುತ್ತೆ ಲಿಂಬೆ ಹಣ್ಣಿನಲ್ಲಿ. ಒಬ್ಬೊಬ್ಬರಿಗೆ ಆಗಿ ಬರುತ್ತೆ, ಒಬ್ಬೊಬ್ಬರಿಗೆ ಆಗಲ್ಲ. ಆಸಿಡ್ ಒಂಥರ ಆಸಿಡ್ ಅಂದ್ರೆ ಉರಿ ಸುಡೋದು, ಈ ಥರ ನೋಡ್ರಿ ಅದ್ರದ್ದು ಗುಣ. ಹಾಗಾಗಿ ನೋಡಿಬಿಟ್ಟು ಮಕ್ಕಳಿಗೆ ಸ್ವಲ್ಪ ಹಚ್ಚಿ ನೋಡಿ. ಉರಿ ಅಥವಾ ಏನಾದರೂ ಎಫೆಕ್ಟ್ ಆಗಲಿಲ್ಲ ಅಂದರೆ ಹಚ್ಬೋದು. ಉರಿ ಆ ಥರ ಇತ್ತು ಅಂದರೆ ಈ ರೀತಿ ನಾವು ಎಣ್ಣೆ ಒಳಗೆ ಮಿಕ್ಸ್ ಮಾಡಿ ಹಚ್ಚೋದ್ರಿಂದ ಹೊಟ್ಟು ಫುಲ್ ಕಡಿಮೆ ಆಗುತ್ತೆ ಫ್ರೆಂಡ್ಸ್. ವಾರಕ್ಕೊಂದು ಸಲ ಈ ಥರ ಮಾಡಿ ಹಚ್ಚಿ ನೋಡಿರಿ. ಮಕ್ಕಳಿಗೆ ತಲೆಯಲ್ಲಿ ಹೊಟ್ಟಿದ್ರೆ ಕಡಿಮೆ ಆಗುತ್ತೆ. ಆಮೇಲೆ ಮೊಸರು ಕೂಡ ಹಚ್ಬೋದು. ನಾನು ಒಂದು ಸಲನೂ ಮೊಸರು ಹಚ್ಚಿಲ್ಲ. ನೆಕ್ಸ್ಟ್ ಟೈಮು ಮೊಸರು ಹಚ್ಚಿ ತಲೆ ಸ್ನಾನ ಮಾಡಿಸ್ಬೇಕಂತ ಅಂದ್ಕೊಂಡಿದ್ದೀನಿ. ಇದು ಕೂಡ ಒಳ್ಳೆ ರಿಸಲ್ಟ್ ಕೊಡ್ತೈತಿ. ಬಟ್ ಏನಂದರೆ ಬೆಳಿಗ್ಗೆನ ಹಚ್ಚಬೇಕು. ಬೆಳಿಗ್ಗೆ ಹಚ್ಚಿ ಸಾಯಂಕಾಲ ಅಂದ್ರೆ ತಲೆ ಸ್ನಾನ ಮಾಡಿಸಬೇಕು. ಇಲ್ಲ ಸಾಯಂಕಾಲ ಹಚ್ಚಿಬಿಟ್ಟು ಬೆಳಿಗ್ಗೆ ತಲೆ ಸ್ನಾನ ಮಾಡಬೇಕು. ಒಂದು 12 ಅವರ್ ಅದು ತಲೆಯಲ್ಲೇ ಇರಬೇಕು ಎಣ್ಣೆ. ಅಂದ್ರೆ ಅದ್ರದ್ದು ಎಫೆಕ್ಟಿವ್ ಆಗಿರ್ತೈತಿ. ನಾವು ಈಗ ನೋಡಿರಿ ಒಂದು 3 ತಾಸು ಆದಮೇಲೆ ತಲೆ ಸ್ನಾನ ಮಾಡಿಸ್ಬಿಟ್ಟೆ. ಬಟ್ ಅಷ್ಟೊಂದು ಎಫೆಕ್ಟಿವ್ ಅನ್ನಿಸ್ಲಿಲ್ಲ ನನಗೆ. ನಾನು ಪ್ರತಿ ಸಲ ಹೆಂಗೆ ಮಾಡ್ತಿದ್ದೆ ಅಂದರೆ ಸಾಯಂಕಾಲ ಹಚ್ಚಿಬಿಡ್ತಿದ್ದೆ, ಬೆಳಿಗ್ಗೆ ಸ್ನಾನ ಮಾಡ್ತಿದ್ದೆ. ಬೆಳಿಗ್ಗೆ ಸಾಯಂಕಾಲ ಹಚ್ಚಿದ್ರೆ ಏನಾಗುತ್ತೆ, ರಾತ್ರಿ ಮಲ್ಕೊತೀವಿ ನೋಡ್ರಿ, ಅದೆಲ್ಲ ತಲೆದುಂಬಿಗೆ ಹತ್ತಿಬಿಡುತ್ತೆ ಎಣ್ಣೆ. ಹಾಗಾಗಿ ತಲೆಗುಂಬೂ ಹಾಳಾಕ್ಕವು ಮತ್ತು ಎಣ್ಣೆನೂ ವೇಸ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಆದ್ರಾಗಲಿ ಟೈಮ್ ಅಂತ ಹೇಳ್ಬಿಟ್ಟು ಹಾಕಿ ಹಚ್ಚಾಕತ್ತಿದ್ದೆ. ಇವಾಗ ನಾನು ಪ್ರತಿಯೊಂದು ತಲೆಯ ಕೂದಲಿಗೆ ಎಣ್ಣೆ ಹಚ್ಚಿರಬೇಕು. ಹಂಗೆ ಹಚ್ಚಿದೆ. ಸೀಳಿ
ಕೂದಲನ್ನು ಸೀಳಿ ಹಚ್ಚಿದ್ರೆ ಸೂಪರಾಗಿ ಎಣ್ಣೆ ಇದಾಗುತ್ತೆ ಫ್ರೆಂಡ್ಸು. ಆಮೇಲೆ ಹಚ್ಚಿ ಮಸಾಜ್ ಮಾಡಿದೆ ನಮಿತಾಗ 2 ಸೈಡು ತುರ್ಬ ಕಟ್ಟಿದ್ದೀನಿ ನೋಡಿರಿ ಜುಟ್ಟು. ಅದಕ್ಕೆ ಏನಂತೀರಿ ನೀವು, ನಾವಂತೂ ತುರ್ಬ ಅಂತೀವಿ. ಆಮೇಲೆ ಒಂದು ಸ್ವಲ್ಪ ಕಪ್ಪಾಗಿ ತೆಕ್ಕಿದ್ದು. ಸ್ಕೂಲಿಗೆ ಹೋಗ್ತಾಳೆ ನೋಡ್ರಿ, ಬಿಸಿಲಾಗ ಅಲ್ಲೆಲ್ಲ ಆಟ ಆಡೋದು ಅದನ್ನೆಲ್ಲ ಮಾಡ್ತಿದ್ಲಲ್ಲ, ಕತ್ತು ಮತ್ತು ಕೈ ಮಟನು ಕಪ್ಪಾಗಿಬಿಟ್ಟಿದ್ವು ಕೈ ಎಲ್ಲ. ಹಾಗಾಗಿ ಚೆನ್ನಾಗಿ ಎಣ್ಣೆ ಹಚ್ಚಿದ್ರೆ ನೆನಿತಾವ ಅಂತ ಹೇಳಿಬಿಟ್ಟು ಹಚ್ಚಾಕತ್ತಿದ್ದೆ. ಮುಖಕ್ಕಂತೂ ಮುಟ್ಟಿಸೇ ಕೊಡೋಳು, ನೀನು ನೋವು ಮಾಡ್ತಾ ಇದೆಯಾ ಅಂತ ಹೇಳಿಬಿಟ್ಟು ಹಿಂದಕ್ಕೆ ಸರಿತಾ ಇದ್ಲು. ಈ ರೀತಿ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸಿದ್ರೆ ಮಕ್ಕಳಿಗೆ ತುಂಬ ಒಳ್ಳೆಯದು ಫ್ರೆಂಡ್ಸು. ಕಲರು ಕೂಡ ಬರ್ತಾರೆ. ಒಂದು ಸ್ವಲ್ಪ ಎಣ್ಣೆ ಹಚ್ಚಿ ಒಂದು 2 ತಾಸು ಬಿಟ್ಟು ನಾವು ಸ್ನಾನ ಮಾಡಿಸಿದ್ವಿ ಅಂದ್ರೆ ಕಲರು ಕೂಡ ಬರ್ತಾರೆ ಮಕ್ಕಳು. ನಮ್ಮ ನಮಿತಾ ಅಂತೂ ಕಪ್ಪಾಗಿಬಿಟ್ಟಿದ್ಲು ಸ್ಕೂಲಿಗೆ ಹೋಗೋ ಟೈಮಲ್ಲಿ. ಇವಾಗ ಒಂದು ಸ್ವಲ್ಪ ಪರವಾಗಿಲ್ಲ ನೋಡಿರಿ, ಮುಟ್ಟಿಸೇ ಕೊಡಲ್ಲ, ಆ ಪರಿ ಮಾಡ್ತಾಳೆ. ಕಿವಿ ನೋವಾಗೈತಿ, ಕಿವಿ ಮುಟ್ಬೇಡ ಅಂತಂದು ಹೇಳಾಕತ್ತಿದ್ಲು. ಕಾಲಿಗೆ ನಾನು ಹಚ್ಕೊತೀನಿ, ಹಚ್ಬೇಡ ನೀ ನನ್ನ ಕಾಲು ಮುಟ್ಬೇಡ ಅಂತಂದು ತಾನೇ ಹಚ್ಕೊಳಕತ್ತಿದ್ಲು. ಕಾಲಿಗೆ ಹಚ್ಕೊರವ ನೀನು ಅಂತ ಹೇಳಿಬಿಟ್ಟು ಕೈ ಬಿಟ್ಟೆ. ಎಣ್ಣೆನ ಕೈಗೆ ಮುಖಕ್ಕೆ ಎಲ್ಲ ಹಚ್ಚಿ ಮಸಾಜ್ ಮಾಡಿದೆ. ಆಕೆಗೆ ತಲೆನೂ ಕೂಡ ಮಸಾಜ್ ಮಾಡಿದೆ, ರಿಲ್ಯಾಕ್ಸ್ ಆಗುತ್ತೆ ಅಂತ ಹೇಳಿಬಿಟ್ಟು ಈಗ ನವ್ಯಾಗ ಹಚ್ಚಾಕತ್ತೀನಿ ನೋಡಿರಿ. ನವ್ಯಾಗೂ ಕೂಡ ಕೈಗೆ ಮುಖಕ್ಕೆ ತಲೆಗೆ ಹಚ್ಚಿದೆ. ವಿಡಿಯೋ ಫುಲ್ 20 ಮಿನಿಟ್ಸ್ ವಿಡಿಯೋ ಆಗಿಬಿಟ್ಟಿತ್ತು. ಹಾಕಿ ಹಂಗೆ ಕೈ ಬಿಟ್ಬಿಟ್ಟಿನಿ ಗದ್ದಲ್ದಾಗ. ಇದು 20 ಮಿನಿಟ್ಸ್ ಆಗಿದ್ದು 3 ಮಿನಿಟ್ಸ್ಗೆ ಹಾಕಿದ್ದೀನಿ. ಹಂಗಾಗಿ ವಿಡಿಯೋ ಭಾಳ ಫಾಸ್ಟ್ ಐತಿ. ನಮ್ಮವನು ಕೂಡ ಊಟ ಮಾಡಿಬಿಟ್ಟು ಬಂದು ಒಂಚೂರು ವಾಕಿಂಗ್ ಮಾಡ್ತೀನಿ ಅಂಥೇಳಿ ವಾಕಿಂಗ್ ಮಾಡಕತ್ತಿದ್ಲು ಅಲ್ಲೇ ಹೊರಗೆ. ನನಗೂ ಮತ್ತು ಎಣ್ಣೆ ಹಾಕ್ಕೋಬೇಕಾಗಿತ್ತು, ನಮಿತಾನ ಹಾಕಿದ್ಲು ನನಗೆ. ಇಲ್ಲಿ ನೋಡ್ಬೋದು ಎಣ್ಣೆ ಹಾಕ್ಕೊಂಡು ಆದಮೇಲೆ ಒಮ್ಮಕ್ಕಳೇ ಸಾಯಂಕಾಲ ನಾವು ವಿಡಿಯೋನ ಸ್ಟಾರ್ಟ್ ಮಾಡಿದೆ, ಲಾಗ್ನ ಕಂಟಿನ್ಯೂ ಮಾಡಿದೆ. ನಮಿತಾಗೂ ಕೂಡ ತಲೆ ಸ್ನಾನ ಮಾಡಿಸಿ, ನಾನ ಮಾಡಿಸಿದೆ ಆಕೆಗೆ ಎಲ್ಲ ಫುಲ್ಲು ಕೈ ಕಾಲೆಲ್ಲ ತಿಕ್ಕಿ ತಲೆ ಸ್ನಾನ ಮಾಡಿಸಿ ಫುಲ್ ಫ್ರೆಶ್ ಮಾಡಿದೆ ಆಕೆಗೆ. ಮತ್ತು ಆಕೆ ಹಾಲನ್ನ ಮತ್ತು ನಮ್ಮ ಅವ್ಗೆ ಕಾಫಿ ಮಾಡಿಕೊಡಕತ್ತಿದ್ಲು, ನಮಗೆ ಚಹಾ ಮಾಡಿದ್ದೆ, ಚಹಾ ಹಾಕಿ ಕೊಡಕತ್ತಿದ್ಲು ಎಲ್ಲರಿಗೂ ಕೂಡ. ನೋಡ್ಬೋದು ಆಕೆ ನಮ್ಮವ್ಗೆ ಕಾಫಿನ ಬೇಕು. ಈಗ ಆಕೆಗೆ ಒಂದು ಸ್ವಲ್ಪ ಪಾರ್ಸಿ ಹೊಡೆದಿತ್ತು ನೋಡ್ರಿ. ಈಗ ಒಂದು 4-5 ವರ್ಷದಿಂದ ಪಾರ್ಸಿ ಹೊಡೆದಿತ್ತು ನಮ್ಮವ್ಗೆ. ಬದಿಕ್ ಬಂದಿದ್ದ ಹೆಚ್ಚಿಂದ ಆಕೆ ಹೆಂಗೋ ದೇವ್ರ ಆಶೀರ್ವಾದದಿಂದ ಆರಾಮಾದ್ಲು, ತನ್ನ ಕೆಲಸ ಮಾಡ್ಕೊತಾಳೆ. ಒಂದು 3 ತಿಂಗಳು ನಾವೇ ಮಾಡಿದ್ದೀವಿ ಆಕೆದು ಸೇವೆನ. ಅಂಥದ್ದು ಈಗ ಚೆನ್ನಾಗಿ ಆಗ್ಯಾಳ. ಅವರು ಡಾಕ್ಟ್ರ್ ಹೇಳಿದಾರೆ ಚಹಾ ಕುಡಿಬೇಡಮ್ಮ, ಚಹಾ ತಂಪು, ಕಾಫಿ ಕುಡಿ ಅಂತ ಹೇಳ್ಯಾರ. ಹಾಗಾಗಿ ಅವಾಗಿನಿಂದನೂ ಆಕೆ ಕಾಫಿನ ಕುಡಿಯಾಕತ್ತಾಳೆ. ನೋಡ್ಬೋದು ಮಂಗಳವಾರ ಆಗಿತ್ತು. ಮಂಗಳವಾರ ಎಲ್ಲರೂ ತಲೆ ಸ್ನಾನ ಮಾಡ್ತೀವಿ, ಮಂಗಳವಾರ ಶುಕ್ರವಾರ. ಹಾಗಾಗಿ ಅವತ್ತನ ತಲೆಗೆ ಎಣ್ಣೆ ಹಾಕ್ಕೊಂಡಿದ್ವಿ. ನವ್ಯನೂ ಕೂಡ ಸ್ನಾನ ಮಾಡಿ ಕುತ್ಕೊಂಡಾಳ. ನಮ್ಮ ಮನೆಯವರು ಕೂಡ ಕುಂತಾರ ಚಹಾ ಕುಡಿಯೋಕೆ. ನಮ್ಮವನು ಆಕೆ ಅವತ್ತು ಮಾಡಲಿಲ್ಲ, ಮತ್ತು ನಾಳೆ ಮಾಡ್ತೀನಿ ಬಿಡವ ಅಂತಂದು ಸುಮ್ಮನೆ ಆದ್ಲಕ್ಕಿ ನಮ್ಮವ್ವ. ನೋಡ್ಬೋದು ನಮಿತಾ ಅವ್ರ ಅಜ್ಜಿಗೆ ಕಾಫಿ ಮಾಡಿಕೊಡಾಕತ್ತಾಳ. ಇಲ್ಲಿ ನೋಡ್ಬೋದು ಚಹಾ ಕಾಸಿದ್ವಲ್ಲ, ಚಹಾ ಬ್ರೆಡ್ಡು ತಿನ್ನಾಕತ್ತೀವಿ. ನಮಿತಾನ ಪೂಜೆ ಮಾಡಿದ್ಲು ಅವತ್ತು. ಈಗ ಚಹಾ ಜೊತೆಗೆ ಎಲ್ಲರೂ ಒಂದೊಂದು ಬ್ರೆಡ್ ತಿಂದ್ರಾಯ್ತು ಅಂತ ತಿನ್ನಾಕತ್ತಿದ್ವಿ. ನಾನು ಕೂಡ ತಲೆ ಸ್ನಾನ ಮಾಡ್ಕೊಂಬಂದಿದ್ದೀನಿ. ಟೈಮ್ ಭಾಳ ಆಗಿಬಿಡ್ತು. ಇಬ್ಬರಿಗೆ ಸ್ನಾನ ಮಾಡಿಸಿ ಆಮೇಲೆ ನಾನು ಮಾಡ್ರಿಗಿನ ಟೈಮ್ ಆಗೋಯ್ತು. ಮತ್ತು ಇದೆಲ್ಲ ಮುಗಿದ್ಮೇಲೆ ಮತ್ತೆ ಅಡುಗೆ ಮಾಡಬೇಕಾಗಿತ್ತು ನಾನು. ಹಾಗಾಗಿ ಇವತ್ತಿನ ವಿಡಿಯೋ ನಿಮಗೇನಾದರೂ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸು. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇಷ್ಟೇ, ನಾನು ಇನ್ನೇನು ಕೇಳೋದಿಲ್ಲ, ನಿಮ್ಮ ಹತ್ರ ಸಪೋರ್ಟ್ ಮಾಡಿರಿ. ವಿಡಿಯೋಗೆ ಚೆನ್ನಾಗಿ ಲೈಕ್ಸ್ ಬಂದ್ರೆ ವ್ಯೂಸು ಕೂಡ ಚೆನ್ನಾಗಿ ಬರ್ತಾವೆ ಫ್ರೆಂಡ್ಸು. ಹಾಗಾಗಿ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡ್ರಿ. ಇವಾಗ ನೋಡ್ಬೋದು ಅಕ್ಕಿ ನೆನೆ ಇಟ್ಟಿದ್ನೆಲ್ಲ ಅವನ್ನ ರುಬ್ಬಾಕತ್ತೀನಿ. ಕೆಲಸ ಭಾಳ ಇತ್ತವತ್ತು ನಂದು. ಸಾಂಬಾರನ್ನು ಇತ್ತು, ಇನ್ನೂ ಉಳಿದಿತ್ತು. ನಮ್ಮವ್ವಂತರೂ ಸಾಂಬಾರು ತಿನ್ನೋದೇ ಇಲ್ಲ ಆಕಿ ಜಾಸ್ತಿ. ಮಧ್ಯಾಹ್ನ ರೊಟ್ಟಿಯಾಗ ಮುರಿದು ಹಾಕ್ಕೊಂಡು ತಿಂದಿದ್ಲು. ಹಾಗಾಗಿ ರಾತ್ರಿ ಮೊಸರು ಹಾಲು ಇದೆಲ್ಲ ಇತ್ತಲ್ಲ, ಅದ್ರ ಮ್ಯಾಗ ಬಿಟ್ರಾಯ್ತು ಅಂತ ಹೇಳಿಬಿಟ್ಟು ಈಗ ಅಕ್ಕಿನ ರುಬ್ಬಾಕತ್ತೀನಿ ಫ್ರೆಂಡ್ಸ್. ಮಿಕ್ಸಿ ಜಾರು ತೊಗೊಂಡೆ, ಬಟ್ ಅದ್ರೊಳಗೆ ಒಂದು ಹುಳ ಇತ್ತು. ಹಾಗಾಗಿ ತೊಳ್ಕೊಂಬಂದೆ ಫ್ರೆಂಡ್ಸ್. ರುಬ್ಬೋದಕ್ಕಿಂತ ಮುಂಚೆ ಮಿಕ್ಸಿ ಜಾರನ್ನ ನೋಡಿಬಿಟ್ಟು ತೊಳೆದು ರುಬ್ಬೋದು ಒಳ್ಳೆಯದು ಅಂತ ಹೇಳ್ತೀನಿ. ಯಾಕಂದ್ರೆ ಈಗ ನಾವು ಹಂಗೆ ಅಡುಗೆ ಮಾಡಿ ಇಟ್ಟಿರ್ತೀವಿ ನೋಡಿರಿ, ಒಂದೊಂದು ಸಣ್ಣ ಹುಳನೂ ಆಗಿರ್ತಾವೆ. ಹಾಗಾಗಿ ನೀಟಾಗಿ ತೊಳೆದಿಟ್ಟಾಗ ಹುಳ ಗಿಳ ಆಗಂಗಿಲ್ಲ. ಬಟ್ ಅದು ಜೊಂಡಿಗೆ ಥರ ಇತ್ತು ಸಣ್ಣದು, ಹಾಗಾಗಿ ತೊಳೆದ್ಬಿಟ್ಟು
ಸ್ವಚ್ಛಗೆ ತೊಳ್ಕೊಂಬಂದು ರುಬ್ಬಿ ನೋಡ್ರಿ ಈಗ ಹಾಕಿದ್ದೀನಿ. ಅಕ್ಕಿ ಫಸ್ಟ್ ರುಬ್ಬಿಡ್ತೀನಿ, ಯಾಕಂದ್ರೆ ಅಕ್ಕಿ ಭಾಳ ಟೈಮ್ ಹಿಡಿತೈತೆ ಅದು. ಹಾಗಾಗಿ ಫಸ್ಟಿಗೆ ಅಕ್ಕಿ ರುಬ್ತೀನಿ, ಆಮೇಲೆ ಉದ್ದಿನ ಬೇಳೆನ ರುಬ್ಕೊತೀನಿ. ಅಂದರೆ ಬೇಗ ಆಕೈತಿ, ಬೇಸರ ಆಗಂಗಿಲ್ಲ. ಲಾಸ್ಟಿಗೆ ನಾವು ಅಕ್ಕಿ ರುಬ್ಬಿದ್ವಿ ಅಂದ್ರೆ ಆ ಮಿಕ್ಸಿ ಸೌಂಡ್ಗೆ ಯಾವಾಗ ಮುಗಿತೈತಿ ಅನ್ನಿಸ್ಬಿಡ್ತೈತಿ. ಹಾಗಾಗಿ ಉದ್ದಿನ ಬೇಳೆ ಬೇಗ ಸಣ್ಣಗೆ ಆಗೋದ್ರಿಂದ ಫಸ್ಟ್ ಅಕ್ಕಿನ ರುಬ್ಕೊಂಡ್ಬಿಡ್ತೀನಿ. ಇವಾಗ ನೋಡಿರಿ ರುಬ್ಬಿಟ್ಟು ಸಾಂಬಾರು ತೋರಿಸಿದ್ಲಲ್ಲ ನಮಿತ, ಸಾಂಬಾರಿತ್ತು. ಅನ್ನ ಒಂದು ಮಾಡ್ಕೊಂಡ್ರೆ ಆಗಿ ಹೋಯ್ತು. ರಾತ್ರಿದು ಊಟ ಗೀಟ ಮಾಡಿ ಮಲ್ಕೊಳೋದು ಅಷ್ಟೇ ಫ್ರೆಂಡ್ಸ್. ಇನ್ನೇನು ನಾನು ಮತ್ತೆ ನಾಳಿನ ವ್ಲಾಗಲ್ಲಿ ಸಿಗ್ತೀನಿ. ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಲ್ರಿಗೂ ಧನ್ಯವಾದಗಳು.